ಅವರ ಕರ್ನಾಟಕದಿಂದ ಮತ್ತೊಬ್ರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಕಲಬುರಗಿಯಿಂದ ಯಾವಾಗ ಬಂದಿದ್ದೀರಾ ಸರ್? ಗದಗ ಡಿಸ್ಟಿಕ್. ಇವತ್ತು ಬೆಳಗ್ಗೆನೆ ಬಂದ್ವಿ. ಇವತ್ತು ಬೆಳಗ್ಗೆ ಟ್ರೈನ್. ಹಾ, ಚೆನ್ನಾಗಿದೆ, ಅದ್ಭುತ ಬಂದಿದೆ. ಬಂದಿದ್ದೆ ಬೆಸ್ಟ್. ಬಹಳ ಬಹಳ ಭಾರಿ ಅದ್ಭುತ. ಆವಾಗ ನೋಡ್ಲಿಕ್ಕೆ ನಾವು 15 ವರ್ಷ ಕಾರ ಸೇವೆಯಲ್ಲಿ ಬಂದಿದ್ದಾಗ ನೋಡಿದಾಗ, ಈಗ ನೋಡಿದಾಗ ನರೇಂದ್ರ ಮೋದಿ ಅವರು ಆದಿತ್ಯನಾಥ್ ಜ್ಯೋತಿ ಆದಿತ್ಯನಾಥ್ರಿಂದ ಸ್ವರ್ಗ ಆಗಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಇರುವ ವ್ಯತ್ಯಾಸ ಏನು ಸರ್? ಆಗಿನ ಅಯೋಧ್ಯೆ ಈಗ ಸ್ವರ್ಗದ ಅಯೋಧ್ಯ. ಈಗಿರುವ ಅಯೋಧ್ಯ ಸ್ವರ್ಗದಲ್ಲಿ ಇಲ್ಲ ಅಂತಹ ದೊಡ್ಡವಾದ ಅಯೋಧ್ಯ. ಹಾ, ಹೋರಾಟ ಮಾಡಿದ್ದೀವಿ. ಹೌದು ಹೌದು ಹೌದು, ನಮ್ಮದೇ ಜಯ. ಅದೇ ಖುಷಿಯಲ್ಲಿ ಇವತ್ತು ಬಂದಿದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕರ್ನಾಟಕ ಕೇಳಿಸ್ತಾ ಇದೆ ಸರ್, ರಾಮನ ಭಕ್ತಿ ನಿಮ್ದು. ನಾವು BSF ಅಲ್ಲಿ ಇರೋದು. ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ, ಅಲ್ಲಿಂದ ಬಂದಿದ್ದೀನಿ. ರಜಾ ತಗೊಂಡು ಬಂದಿದ್ದೀನಿ. ಸರ್ 22ರ ಮೇಲೆ ಅನೇಕರು ಬರ್ತಾರೆ, ರಾಮನನ್ನ ನೋಡ್ತಾರೆ. ಬಟ್ ಈ ಕ್ಷಣ ಬಂದಿರೋದು ತುಂಬಾ ಹೆಮ್ಮೆ ಅನ್ಸುತ್ತಾ? ಹೇಗೆ ಐತಿಹಾಸಿಕ ಕ್ಷಣ? ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಬಂದಿದ್ದೀನಿ ಅಂತ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮನ್ನ ನೋಡ್ತಾರೆ ಅವರು? ನೋಡ್ತಾರೆ ಆರಾಮಾಗಿ. ನೋಡಿದ್ದೀನಿ, ನೋಡ್ತಾ ಇದ್ದೀನಿ. ಬಂದಿದ್ದಕ್ಕೆ ಕನ್ನಡ ನಾವು ಮಾತಾಡ್ತಿದ್ದೀರಲ್ಲ, ನಾವು ಇನ್ನೂ ಚೆನ್ನಾಗಿ. ನಮಗಂತೂ ತುಂಬಾ ಖುಷಿಯಾಗಿದೆ. ನಾವು ಗದಗದಿಂದ ಎಲ್ಲರೂ ಫ್ಯಾಮಿಲಿ ಸೇರಿ, ನಮ್ಮ ಅಪ್ಪ, ನಮ್ಮ ಮಮ್ಮಿ, ನಾನು 3 ಮಂದಿ ಸೇರಿ ರಾಮ ಭಕ್ತರಾಗಿ ಟ್ರೈನ್ ನಿಂತ ಅಚಾನಕ್ಕಾಗಿ ರಾಮನ ದರ್ಶನಕ್ಕೆ ಬಂದಿದ್ದೇವೆ. ಈಗ ನಾವು ತುಂಬಾ ಖುಷಿಯಿಂದ ಮನೆಗೆ ಹೊರಟು ಎಲ್ಲ ಅಯೋಧ್ಯದ ಬಗ್ಗೆ ಪ್ರಚಾರ ಮಾಡಿ ರಾಮ ಭೂಮಿಯನ್ನು ಜಯಿಸುತ್ತೇವೆ. ಜೈ ಶ್ರೀರಾಮ್. ಕರ್ನಾಟಕದ ಜನತೆ ಕರ್ನಾಟಕ ಕೇಳಿಸೋ ತರ ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಮೋಸ್ಟ್ಲಿ ಐತಿಹಾಸಿಕ ಕ್ಷಣ, ಇದನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಅದುವೇ ನಮ್ಮ ಸೌಭಾಗ್ಯ ಅಂತಿದ್ದಾರೆ. ಸೊ ಇನ್ನೊಂದಷ್ಟು ಜನ ಮಾತಾಡಿಸ್ತೀನಿ ನಾನು. ಹೇಳಿ ಸರ್, ಹೇಳಿ. जय श्री राम। यहीं से हैं जी जी। आंध्र प्रदेश तिरुपति बालाजी हूँ। आज कल का वो बहुत अच्छा लग रहा है। बहुत आनंद, महाआनंद है, महाआनंद है। जन्मभूमि सुहावन, उत्तर दिश सरजू बह पावन, हर व्यापक सर्वत्र समाना, प्रेम तो प्रगट हो मैं माना। जय श्री राम, जय श्री राम, जय श्री राम। ಎಕ್ಸಾಕ್ಟ್ಲಿ, ಇದು ರಾಮನೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ತಾ ಇರೋದು. ಎಲ್ಲೇ ಹೋಗಿ ದಾರಿಯ ಇಕ್ಕೆಲೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ, ಚಿಕ್ಕ ಚಿಕ್ಕ ಬೀದಿಗಳಲ್ಲೂ ಕೂಡ ಇವತ್ತು ಪುಟ್ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ನಾವು ಕೇಳಿಸ್ಕೊಳ್ತಾ ಇರೋದು ಒಂದೇ ಒಂದು ಮಾತು, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ. ನೋಡಿ, ಹನುಮಾನ್ ಗಡಿಯ ಈ ದೃಶ್ಯ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿಯ ಹಬ್ಬದ ವಾತಾವರಣ ಮನೆ ಮಾಡಿದೆ. ಮಧುವನ ಗಿತ್ತಿಯಂತೆ ಅಯೋಧ್ಯೆನ ಸಿಂಗಾರಗೊಳಿಸಲಾಗಿದೆ. ಹೂವಿನ ಅಲಂಕಾರ, ದೀಪದ ಅಲಂಕಾರ, ಮತ್ತೊಂದು ಕಡೆ ಎಲ್ಲ ಕಡೆ ಹೆಚ್ಚಿನ ಭದ್ರತೆನ ಕೂಡ ಒದಗಿಸಲಾಗ್ತಾ ಇದೆ. ಅನೇಕರು ಕುಣಿದು ಕುಪ್ಪಳಿಸೋ ಮೂಲಕ, ಹಾಡುಗಳನ್ನ ಹೇಳೋ ಮೂಲಕ, ಭಜನೆ ಮಾಡೋ ಮೂಲಕ ರಾಮನ ಮೇಲಿರುವ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಕಹಾ ಸೆ ಆಪ್? महाराष्ट्र से अशोकानंद सरस्वती, डमडम डोंगर बाबा। अयोध्या बहुत सुंदर और बहुत अप्रतिम अलौकिक लगी है। बहुत बड़ा आनंद उत्साह हुआ है, बहुत आनंद और उत्साह के साथ हो रहा है। जय श्री राम, जय हनुमान, जय श्री राम। एग्जैक्टली, संभ्रम। कहाँ से आप? न्यूयॉर्क से। ओके, एक बार जोर से बोलो। जय श्री राम, जय जय श्री राम, जय श्री राम। ಕನ್ನಡಿಗರ ಸರ್, ಎಲ್ಲಿಂದ ಬಂದಿದ್ದೀರಿ? ಬೀದರ್ ಬೀದರ್। ಓಕೆ, ಸೋ ರಾಮನನ್ನ ನೋಡಬೇಕು ಅಂತ ಬಂದಿದ್ದೀರಿ? ಹಾ ಮೇಡಮ್, ರಾಮನನ್ನ ಸೊ ಏನು ಸರ್ ಇದು ಪೋಸ್ಟರ್ ವಿಶೇಷತೆ ಹೇಳಿ ಸರ್. ಹೌದಾ? ಸಮಸ್ತ ಕರ್ನಾಟಕ ರಾಜ್ಯದಿಂದ ಸಮಸ್ತ ಭಗವದ್ ಭಕ್ತರು ಆಗಮಿಸುವವರಿಗೆ ಕರ್ನಾಟಕದ ತುಮಕೂರು ಜಿಲ್ಲೆಯಿಂದ ವಿಶೇಷವಾಗಿ ಆಹ್ವಾನವನ್ನು ಕೋರುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ. ವಿಶೇಷ ನಮ್ಮ ಕರ್ನಾಟಕದ ಹೆಮ್ಮೆ ಸರ್. ನಾವು ಬೀದರ್ನಿಂದ ಬಂದಿರೋದು. ನಾವು 4 ಜನ ಬಂದಿರೋದು. ನಾವು ಬಂದು ಬಸ್ ಇಲ್ಲಿ ಎಲ್ಲ ಚೆನ್ನಾಗಿದೆ. ಇದು ರಾಮನೂರಿನಲ್ಲಿ ನೋಡುವಂತ ಸಂಭ್ರಮದ ಕ್ಷಣ.